ಉತ್ತರ ಕರ್ನಾಟಕದಲ್ಲೇ ಒಂದೊಂದು ಊರಿಗೆ ಒಂದು ಮಠ ಸಿದ್ಧಾರೂಢರು, ಎರಡು ಮಠ, ಒಂದೊಂದು ಊರಿಗೆ 4 ಮಠಗಳು ಸಿದ್ಧಾರೂಢರು ಅದಾವು. ಈ ಥರ ಪರಂಪರೆಯನ್ನು ಬೆಳೆಸಿದಂಥ ಮಠವು ಮಹಾತ್ಮರ ಊರುಗಳು ಸಿಗಲಿಕ್ಕಿಲ್ಲ. ಆದರೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಊರಿಗೊಂದು ಸಿದ್ಧಾರೂಢರ ಮಠ ಸಿಗ್ತದೆ. ಯಾಕಂದರೆ ಅಭಿಮಾನದಿಂದ ಬೆಳೆದಂಥ ಮಠಗಳಲ್ಲ. ನಮ್ಮೂರಲ್ಲಿ ಶಾಸ್ತ್ರ, ಪುರಾಣ, ಪ್ರವಚನ, ಮಹಾತ್ಮರು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದು ಊರಿಗೂ ಒಂದೊಂದು ಮಠಗಳನ್ನು, ಈ ಬೆಂಗಳೂರಲ್ಲಿ 8 ಮಠಗಳಿದ್ದಾವೆ. ಬೆಂಗಳೂರಿನಲ್ಲಿ ಸಿದ್ಧಾರೂಢ ಮಹಾಸ್ವಾಮಿ, ಮೈಸೂರು ರೋಡ್ನಲ್ಲಿದೆ, ಚಾಮರಾಜಪೇಟೆಯಲ್ಲಿದೆ, ಇಲ್ಲಿ ಸುಮಾರು 7-8 ಮಠಗಳಿದ್ದಾವೆ. ಬಾಂಬೆದಲ್ಲಿ 7 ಮಠಗಳಿದ್ದಾವೆ. ಹರಿದ್ವಾರ, ಋಷಿಕೇಶ, ದೆಹಲಿ, ಅಹಮದಾಬಾದು, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಿದ್ಧಾರೂಢರ ಮಠ. ಒಬ್ಬ ಬ್ರಿಟಿಷ್ ಅಧಿಕಾರಿ ಸಿದ್ಧಾರೂಢರ ದರ್ಶನಕ್ಕೆ ಬಂದಾಗ ಒಂದು 200 ಜನರನ್ನ ನನ್ನ ರೆಜಿಮೆಂಟ್ ಅವಾಗ ಕುಂದಗೋಳದಲ್ಲಿ ರೆಜಿಮೆಂಟ್ನಿಂದ ಧಾರವಾಡಕ್ಕೆ ಹೋಗುವಾಗ ರಾತ್ರಿ 10 ಗಂಟೆಗೆ ಮಠಕ್ಕೆ ಬರ್ತಾರೆ. ಯಾರೋ ಹೇಳ್ತಾರೆ ಸಿದ್ಧಾರೂಢರ ಮಠಕ್ಕೆ ಹೋಗಿ ಊಟ ಸಿಗ್ತದಂತ. ರಾತ್ರಿ 10 ಗಂಟೆಗೆ ಬರ್ತಾರೆ, ನೋಡ್ತಾರೆ ಮಠದಲ್ಲಿ ಒಂದು 5-6 ಮಂದಿಗೆ ಊಟ ಮಾಡುವಷ್ಟು ಅಷ್ಟೇ ಪ್ರಸಾದ ಇತ್ತು. ಅಜ್ಜವ್ರಿಗೆ ಬಂದು ಹೇಳ್ತಾರೆ, ಬ್ರಿಟಿಷ್ ಅಧಿಕಾರಿ ಬಂದಾನ, 200 ಜನ ಕರ್ಕೊಂಡು ಪ್ರಸಾದ ಬೇಕಂತಾರೆ. ಅಂದಾಗ ಅಜ್ಜವರು ಇರಲಿ ನಾನೇ ನೀಡ್ತೀನಿ ಅಂತ ಹೇಳಿ ಅಜ್ಜವರು ಅಷ್ಟು ಎಲ್ಲ ಜನರಿಗೆ ಪ್ರಸಾದ ಬಡಿಸಿದ್ರು. ಮತ್ತೆ 5-6 ಮಂದಿ ಉಳಿತಲ್ಲಿ ಅವ ಅದನ್ನು ನೋಡಿ ಗಾಬರಿ ಆಗ್ತಾನೆ. ಗಾಬರಿಯಾಗಿ ಅವನ ಕಡೆ ಉಚ್ಚಾರ ಮಾಡೋ ಶಕ್ತಿನ ಹೋಗಿಬಿಡ್ತದೆ. ಇಷ್ಟೇ ಅನ್ನ, ಇಷ್ಟೇ ಸಾರಿನಲ್ಲಿ 200 ಜನ ಊಟ ಮಾಡಿನೂ ಮತ್ತೆ ಅಷ್ಟೇ ಪ್ರಸಾದ ಉಳಿತದ. ಹೌ ಇಟ್ ಈಸ್ ಪಾಸಿಬಲ್? ಇದು ಹೆಂಗೆ ಸಾಧ್ಯ? ಆಮೇಲೆ ಅವ್ರನ್ನ ಬಂದು ಅವಾಗ ತನಗೆ ಯಾವಾಗ ಲೀವ್ ಸಿಗ್ತದೆ ಬಂದು ಅಬ್ಸರ್ವ್ ಮಾಡ್ತಾನೆ ಸಿದ್ಧಾರೂಢ ಮಹಾಸ್ವಾಮಿಗಳ. ಏನಿದೆ ಇವರಲ್ಲಿ ಶಕ್ತಿ? ಆ ಶಕ್ತಿಯನ್ನು ಕಂಡುಕೊಂಡು ನಾವು ಲವ್ ಈಸ್ ಗಾಡ್ ಅಂತ ಹೇಳ್ತೀವಿ. ಬಟ್ ಸಿದ್ಧಾರೂಢ ಸ್ವಾಮೀಜಿನೇ ಗಾಡ್ ಅದನ್ನು. ಇಲ್ಲಾಂದ್ರೆ ಈ ಶಕ್ತಿ ಅವರಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಮತ್ತೆ ಹೋಗಿ ಅಮೇರಿಕದಲ್ಲಿ ನೆಲೆಸಿಂದೆ ಅಲ್ಲೊಂದು ಮಠ ಕಟ್ಟಿದ್ದಾನೆ ಸಿದ್ಧಾರೂಢ ಸ್ವಾಮಿ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ದೇವರು ಅಂಥೇಳಿ ಭಜನೆ ಮಾಡ್ತಾ ಅವರ ಶರೀರ